ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತು ಕೂಡಿ ಬಂದಿರೋ ನಿಮ್ಮೆಲ್ಲರಿಗೆ ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ಇವತ್ತಿನ ಅಂಶ ಪ್ರಾಮುಖ್ಯವಾದದ್ದು ವ್ಯರ್ಥವಾದದ್ದು. ಪ್ರಾಮುಖ್ಯమైనది ವ್ಯರ್ಥమైనది. ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾದದ್ದು ಯಾವುದು, ವ್ಯರ್ಥವಾದದ್ದು ಯಾವುದು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲಿವರೆಗೆ ನಮಗಿದು ಅರ್ಥ ಆಗಲ್ಲವೋ, ದೇವರು ನಮಗೆ ಅನುಗ್ರಹಿಸಿರುವ ಆ ಮಾರ್ಗ ಸರಳವಾಗಿ ನಮಗೆ ಕಾಣುವುದಿಲ್ಲ. ಅದಕ್ಕೆ ಇವತ್ತಿನ ಅಂಶ ಪ್ರಾಮುಖ್ಯವಾದದ್ದು ವ್ಯರ್ಥವಾದದ್ದು. ದೇವರು ತನ್ನ ಪ್ರೀತಿಯಿಂದ ನಮ್ಮೆಲ್ಲರನ್ನು ಕರೆದಿರುವ ಆ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಎಲ್ಲರೂ ಚೆನ್ನಾಗಿದ್ದೀರಮ್ಮ? ಯೋನ ಬರೆದ ಗ್ರಂಥ 1ನೇ ಅಧ್ಯಾಯ 2-3 ವಚನಗಳು. ಯೆಹೋವನು ಅಮಿತ್ತೈಯ ಮಗನಾದ ಯೋನಾನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರ ಒಡನೆ ಅದನ್ನು ಹತ್ತಿದನು. ತುಂಬಾ ಸಂತೋಷ. ಓಕೆ, ಎಲ್ಲರೂ ನನ್ನ ಕಡೆ ನೋಡ್ತೀರಾ? ಅಲ್ಲಿ ಬಾಡಿಗೆಯನ್ನು ಕೊಟ್ಟು ಅಂತ ಒಂದಿದೆ, ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಸರ್ವಲೋಕವನ್ನು ಸೃಷ್ಟಿಸಿರುವ ದೇವರು ಆದಿಕಾಲದಿಂದ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿರೋದು ಪ್ರಾಮುಖ್ಯವಾದ ಜೀವನನೇ. ಆದರೆ ಸಾತಾನನು ಬರೋದು ಮುಖಾಂತರ ಪ್ರತಿಯೊಬ್ಬರ ಜೀವನಗಳನ್ನು ವ್ಯರ್ಥವಾಗಿ ಮಾಡಿದ್ದಾನೆ. ಈಗ ನಮ್ಮ ಜೀವನಗಳನ್ನು ನಾವು ಪರೀಕ್ಷಿಸಿಕೊಂಡ್ರೆ, ಒಂದೊಂದ್ಸಲ ನಾನು ಪರೀಕ್ಷಿಸಿಕೊಂಡ್ರೆ ನನ್ನ ಜೀವನದಲ್ಲಿ ಲಿಸ್ಟ್ ನೋಡಿದ್ರೆ ವ್ಯರ್ಥವಾಗಿ ಏನಿತ್ತು, ಪ್ರಾಮುಖ್ಯವಾಗಿ ಏನಿತ್ತು. ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿದನೋ ಆ ದಿನದಿಂದ ದೇವರು ಪ್ರಾಮುಖ್ಯವಾದ ಜೀವನವನ್ನು ನನಗೆ ಅನುಗ್ರಹಿಸಿದ್ದಾನೆ. ಆಮೇನ್. ಸೊ ನೀನು ನಂಬ್ತಾ ಇದೀಯಾ? ನೀವು ನಂಬಬೇಕು. ಕೆಲವೊಬ್ಬರು ಇದೀವಿ, ನಾವು ನಮ್ಮಲ್ಲ. ಇದೆಂಥ ಜೀವನ ಅಂತೀವಿ, ಡೋಂಟ್ ಸೇ ದಟ್. ಇದು ಎಂಥ ಬದುಕು ಅಂತ ಅಂತೀವಿ, ಅದನ್ನು ಬೇಡ. ನಿನ್ನ ಬದುಕು ಎಷ್ಟು ಪ್ರಾಮುಖ್ಯವಾದದ್ದು, ಅದಕ್ಕೆ ದೇವರು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ತನ್ನ ಪ್ರಾಣವನ್ನು ಕಲ್ವರಿ ಶಿಲುಬೆಯಲ್ಲಿ ನಾವು ನೋಡ್ತೇವೆ. ವ್ಯರ್ಥವಾಗಿರುವ ನಿನ್ನ ಜೀವನವನ್ನು ಅತಿ ಬೆಲೆಯುಳ್ಳವಾದ ಜೀವನವಾಗಿ ಮಾಡಬೇಕಂತಾನೆ ತನ್ನ ಪ್ರಾಣದ ತ್ಯಾಗವನ್ನು ಶಿಲುಬೆಯ ಮೇಲೆ ತೋರಿಸ್ತಾ ಇದ್ದಾನೆ. ಆದರೆ ನಾವು ನಮ್ಮ ಜೀವನದಲ್ಲಿ ಬಾಯಿ ತೆರೆದರೆ ನಮ್ಮನ್ನು ನಾವು ದ್ವೇಷಿಸ್ಕೊಳ್ತೀವಿ, ಅಥವಾ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಏನಂದ್ರೆ ಅಭ್ಯಂತರಕರವಾದ ವಚನಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ದೇವರು ನಿನ್ನ ಕುಟುಂಬವನ್ನು, ನಿನ್ನ ಜೀವನವನ್ನು ಪ್ರಾಮುಖ್ಯವಾಗಿ ಇಡೋದಕ್ಕೆ ದೇವರು ನಿನ್ನ ಕರೆದಿದ್ದಾನೆ. ಈ ಲೋಕದಲ್ಲಿ ನೀನು ಇರೋದು ತನ್ನ ಚಿತ್ತದಲ್ಲೇ, ಆತನು ಕೊಟ್ಟಿರುವ ಜೀವನದ ಅನುಸಾರವಾಗಿ ದೇವರು ನಿನ್ನನ್ನು ನಿಲ್ಲಿಸಿದ್ದಾನೆ. 2 ವಿಷಯಗಳಿರ್ತವೆ, 2 ನಿನಗೆ ಎದುರುಗಡೆ ಬರ್ತವೆ. ಮೊದಲನೇದು ಅಮೂಲ್ಯವಾದದ್ದು, 2ನೇದು ವ್ಯರ್ಥವಾದದ್ದು. ಇವತ್ತು ದೇವರನ್ನು ನಂಬಿರೋ ಮಕ್ಕಳು ಅನೇಕ ಜನರು ಯಾಕೆ ಬಿದ್ದೋಗ್ತಾ ಇದ್ದಾರೆ? ಈ ಲೋಕದಲ್ಲಿ ದೇವರಲ್ಲಿ ಇರುವ ಜನರು ರಕ್ಷಣೆಯನ್ನು ಕಳೆದುಕೊಂಡು ಯಾಕೆ ಜೀವಿಸ್ತಾ ಇದ್ದಾರೆ? ಹೆಸರಿಗೆ ನಾವು ದೇವರನ್ನು ನಂಬಿದೀವಿ ಅಂತೀವಿ. ಯೋನನ ಜೀವನದಲ್ಲಿ ನಾವು ನೋಡಿದ್ರೆ ಈ ಸ್ಪೆಂಡಿಂಗ್ ಆಫ್ ಮನಿ, ನಮ್ಮ ಜೀವನದಲ್ಲಿ ತುಂಬ ಜಾಗೃತಿಯಾಗಿರಬೇಕು. ಯಾವ ವಿಷಯದಲ್ಲಿ ನೀನು ನಿನ್ನ ದುಡ್ಡನ್ನು ಖರ್ಚು ಮಾಡ್ತಾ ಇದೀಯಾ? ದೇವರು ನಿನಗೆ ಕೊಟ್ಟಿರುವ ದುಡ್ಡು, ದೇವರು ನಿನಗೆ ಕೊಟ್ಟಿರುವ ಸಂಬಳ, ಯಾವ ವಿಷಯದಲ್ಲಿ ನೀನು ಅದನ್ನು ಸುರಿತಾ ಇದೀಯಾ? ಇದು ತುಂಬ ಇಂಪಾರ್ಟೆಂಟ್. ವ್ಯರ್ಥವಾದ ಪ್ರಯಾಣಗಳು, ದೇವರಂತಾನೆ ನೀನು ಈ ಸ್ಥಳಕ್ಕೆ ಹೋಗಪ್ಪ ಅಂತಂದ್ರೆ ಏನಂತಾನೆ ಜೋನ? ಅಪ್ಪ ನಾನು ಅಲ್ಲಿ ಹೋಗಲ್ಲ, ನಾನು ಇನ್ನೊಂದು ಕಡೆ ಹೋಗ್ತೀನಿ ಅಂತ ಹೇಳದೆ ಕೇಳದೆ ಮಾಡದೆ ಏನು ಮಾಡಿದ್ದಾನೆ? ದುಡ್ಡು ಖರ್ಚು ಮಾಡಿ ಬಾಡಿಗೆಯನ್ನು ಕಟ್ಟಿ ಆ ನಾವಿಯನ್ನು ಹತ್ತಿ ಹೋಗ್ತಾ ಇರ್ತಾನೆ. ಪ್ರಯಾಣ ನೋಡಿ, ಎಂಥ ಪ್ರಯಾಣ ಇದು!
ಇವತ್ತು ದೇವರು ನಂಬಿದ ಮಕ್ಕಳು ನಾವು, ನೀನು ಯಾವುದು ಬಿತ್ತಿತೀಯೋ, ಯಾವುದು ಖರ್ಚು ಮಾಡ್ತೀಯೋ, ಎಷ್ಟು ಯೋಚನೆವಾಗಿರಬೇಕು. ಒಬ್ಬ ಸ್ನೇಹಿತನು ನಿನ್ನನ್ನು ಕರೀತಾನೆ, ನಾವು ಪ್ರಾರ್ಥನೆ ತಪ್ಪಿಸಿ ನಾವು ಅಲ್ಲಿ ಹೋಗ್ಬಿಡ್ತೀವಿ. ಸೊ ವಿ ಆರ್ ಸ್ಪೆಂಡಿಂಗ್ ಅಟ್ ಮನಿ ಓವರ್ ದೇರ್. ಉಚಿತವಾಗಿ ನಾವು ಹೋಗ್ತಾ ಇಲ್ಲ. ದೇವರಲ್ಲಿ ಉಚಿತವಾಗಿ ಬಾ ಅಂತಾನೆ. ಆಮೆನ್. ಉಚಿತವಾಗಿ ಬಂದ್ರೆ ಅದ್ಭುತವಾದ ದರ್ಶನಗಳನ್ನು ನಾನು ಅನುಗ್ರಹಿಸುವನಾಗಿರ್ತೀನಿ ಅಂತಾನೆ. ನಿನ್ನನ್ನು ಮುಟ್ಟಿ ನಿನ್ನನ್ನು ನಡೆಸುವನಾಗಿರ್ತೀನಿ ಲೋಕದಲ್ಲಿ ಅಂತಾನೆ. ಆದರೆ ಈ ಉಚಿತವಾದ ಕೃಪೆಯಲ್ಲಿ ದೇವರು ಕೊಡುವ ಬಹುಮಾನಗಳನ್ನು ನಾವು ಹೊಂದೋದು ಮರೆತು ಬಿಟ್ಟು ನಾವು ಪ್ರಯೋಗ ಇಲ್ಲದ ಸ್ಥಳಗಳಿಗೆ ನಾವು ಹೋಗ್ಬಿಡ್ತೀವಿ. ಅದನ್ನು ನಮ್ಮ ದುಡ್ಡನ್ನು ಖರ್ಚು ಮಾಡಿ ಹೋಗ್ತಾ ಇದ್ದೀವಿ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ.